ಮತ್ತೆ ನಂಗೆ ಅನ್ಸುತ್ತೆ ಆರ್ ಸಿ ಬಿ ಮಗ ಇಫ್ ದೇ ನಾಟ್ ಕ್ವಾಲಿಫೈಯಿಂಗ್ ಇನ್ ದ ಟಾಪ್ 2 ಪೊಸಿಷನ್ಸ್ ವೇಸ್ಟ್. ಇಡಿ ಗೈಸ್ ಸಿ ಡಿ ಕೆ ಏನೋ ವಿರಾಟ್ ಕೊಹ್ಲಿಗೆ ಹೇಳ್ತಾ ಇದ್ದ, ವಿರಾಟ್ ಕೊಹ್ಲಿ ನೀನ್ ಟೀಕಾ ಮುಚ್ಕೊಂಡಿರಪ್ಪ ಒಂದು ಕಡೆ ಕೂತ್ಕೊಂಡು. See, honestly, I feel the next 5 matches, I think we can win all. ಹಣ ಹಣ ಅದ್ರಲ್ಲೂ ಟೆನ್ಷನ್, ಟಾಪ್ 1 ಟಾಪ್ 2. It is not that away is our strength, it's just that home is our weakness. ಹಣ ಫ್ಲಿಕ್ ಶಾಟ್ ನೋಡಿದಾಗ ನನಗೆ ಗೂಸ್ ಬಂಪ್ಸ್ ಬಂತು ಹಂಗೆ. ಹಣ ಹಿಂಗ್ ಡಿ ಬಾಸ್ ಹಿಂಗ್ ನಿಂತಿರ್ಬೇಕು, ಪ್ಲೇಯರ್ಸ್ ಎಲ್ಲ ಕೈ ಮೇಲೆ 5 ಜನ ಈ ಕಡೆ 5 ಜನ ಆ ಕಡೆ. ಸೂರ್ಯವಂಶಿ ಬ್ಯಾಟಿಂಗ್ ಆಡ್ತಾ ಇದ್ರೆ ರಾಹುಲ್ ದ್ರಾವಿಡ್ ಹೋಮ್ ವರ್ಕ್ ಬರೀತಾ ಇರ್ತಾನ ಒಂದು. ನನ್ನ ತಮ್ಮನೇ ಹೇಳ್ತಾ ಇದ್ದ ಚೆನ್ನಾಗಿ ಇಷ್ಟು ಲೋಗ್ ಆಗ್ತಿದ್ದಾನಲ್ಲ, ನಾನೇ ಹೊಡೆದು ಬಿಡ್ಬೋದಲ್ಲ ಇದೆಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಿಚ್ ಕ್ಯಾಚ್ ಸಂಸಾರ. ನಾವೆಲ್ಲ ಖುಷಿಯಾಗಿರೋದು ನೋಡ್ರೆ ನಿಮ್ಗೆ ಗೊತ್ತಾಗ್ತಾ ಇರಬೇಕು ಏನಿದೆ ಇಲ್ಲಿ ಅಂತ. ಆರ್ ಸಿ ಬಿ ವರ್ಸಸ್ RR ಮ್ಯಾಚ್ ಅನಾಲಿಸಿಸ್ ತೆಗೆದೆಲೆ ಮಡ್ಡದೆಲೆ. ಲೆಟ್ಸ್ ವೆಲ್ಕಮ್ ಗೌರವ್ DRR, ಚರಣ್ ಶಾಸ್ತ್ರಿ ಹಾಗೂ ರಜತ್ ಬಾಲಾಜಿ. ನಮ್ಮ ವಾಟಾಳ್ ನಾಗರಾಜ್ ಅವರು ಪಡಿಕಲ್ ಮತ್ತೆ ಹೇಸಲ್ವುಡ್ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಗಳನ್ನ ಚಿನ್ನಸ್ವಾಮಿ ಆಚೆಗಡೆ ಮಾಡಕ್ಕಂತ ಹೋಗಿದ್ದಾರೆ. ಸೊ ಇವತ್ತು ಅವರು ವಿಡಿಯೋ ಬರಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೌರವ್ DRR ಇಂದ ಹೇಗಿತ್ತು ಇವತ್ತು ಮ್ಯಾಚ್, ಏನ್ ಅನ್ಸುತ್ತೆ ಒನ್ ಲೈನ್ ಅಲ್ಲಿ ಹೇಳಿ. ಬೀಜ ಬಾಯಿಗೆ ಬಂತು ಗುರು, ಸೋ ಮಚ್ ಐ ಕ್ಯಾನ್ ಸೇ. 2 ಪಾಯಿಂಟ್ಸ್ ರಿಸ್ಕ್ ಅಲ್ಲಿ ಇತ್ತು, ಬಂದ್ ವಾಪಸ್ ಆಯ್ತು. 2 ಬೀಜ 2 ಪಾಯಿಂಟ್. ಏನೋ ಚಿನ್ನಸ್ವಾಮಿ ಅವ್ರ ಮ್ಯಾಚ್ ಗೆದ್ವಿ, ಖುಷಿ ಆಗಿದ್ದೀನಿ ಅಷ್ಟೇ. ಅದೇ ಹೇಳದ್ನಲ್ಲ ಚಿನ್ನು ಆಲ್ರೆಡಿ, ಈ ಟೈಮ್ ಒಳ್ಳೆ ಟೈಮ್ ನಡೀತಾ ಇದೆ ಅಂತ. ಅದೇ ಗೊತ್ತಿತ್ತು ಗೆಲ್ತೀವಿ ಅಂತ, ಬಟ್ ಇಷ್ಟೊಂದು ಬಾಯಿಗೆ ಬರ್ಸ್ಕೊಂಡ್ ಗೆಲ್ತೀವಿ ಅಂತ ಗೊತ್ತಿರೋ. ಈಸಿಯಾಗಿ ಗೆಲ್ಲ ಮ್ಯಾಚ್ ನ ತುಂಬಾ ಕಷ್ಟಪಟ್ಟು ಗೆದ್ದಂಗಾಯ್ತು. ಸೋಲೋ ಮ್ಯಾಚ್ ಕಷ್ಟಪಟ್ಟು ಗೆದ್ದಂಗಾಯ್ತು. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಫಸ್ಟ್ ನಾನು ಶಾಸ್ತ್ರಿ ಹತ್ರ ಕೇಳ್ತೀನಿ, ಪಡಿಕಲ್ ಆಡಿದ್ದು ಇವತ್ತು ಖುಷಿ ಆಯ್ತಾ, ಇನ್ನ ಏನಾದ್ರು ಬೇಕಾ ಚೇಂಜ್? 185 ಸ್ಟ್ರೈಕ್ ರೇಟ್ ಇತ್ತು, 185 ಸ್ಯಾಟಿಸ್ಫೈಡ್. ಇನ್ನ ಬೆತ್ತಲ್ನ ಆಡ್ಸ್ಬೇಕಾ? ನೋ, ಸ್ಯಾಟಿಸ್ಫೈಡ್ ಅಷ್ಟೇ, ನಾನ್ ಇವಾಗ ಸ್ಯಾಟಿಸ್ಫೈಡ್. ಗೌರವ್ DRR ಹೇಳ್ಬೇಕು. ಅವನು ಸ್ಟಾರ್ಟಿಂಗ್ ಒಂದ್ 10-15 ಬಾಲ್ ಒದ್ದಾಡ್ದ, 10 ಬಾಲ್ 10 ರನ್ ಹೊಡೆದಾಗ ನನ್ಗೆ ಗೊತ್ತಿತ್ತು. ನೋಡಿದಾಗ ಅಂದ್ರೆ ನನಗೆ ಪಡಿಕಲ್ ಫಸ್ಟ್ 10 ಬಾಲ್ 10 ರನ್ ಐ ಡಿಂಟ್ ಮೈಂಡ್ ಇಟ್ ಅಟ್ ಆಲ್. ಇನ್ಫ್ಯಾಕ್ಟ್ ಆ ಸಿಚುವೇಶನ್ಗೆ ಅದು ಬೇಕಿತ್ತು, ಬಿಕಾಸ್ ವಿ ಡಿಂಟ್ ವಾಂಟ್ ಟು ಕೊಲ್ಯಾಪ್ಸ್ ಫ್ರಮ್ ದಟ್ ಪಾಯಿಂಟ್. ಸೊ ವಿ ನೀಡೆಡ್ ಟು ಗಿವ್ ಹಿಮ್ ದಟ್ room for him to settle down, which eventually proved out to be wonderful, because from there Virat and Padikkal stitched unbelievable partnership that took us to this total. ನನಗೆ ರೆಡಿ ಮಾಡ್ಕೊಂಡೆ, ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡೆ, ಆಮೇಲೆ ಒಂದು 4 ಕೊಟ್ಟ. ಆಮೇಲೆ ಸ್ವಲ್ಪ ನಮ್ಮವ್ರು ಹೊಡೆದಿರೋ ಎಲ್ಲಾ ಎಡ್ಜು ಪರಾಗ್ ಒಬ್ನು ಹೊಡೆದಿದ್ದಾನ್ರಿ. ಪರಾಗ್ ಒಬ್ನು ಬಂದಿದ್ದ ಎಡ್ಜ್ ಅಷ್ಟು ರನ್. ಆಕ್ಚುಲಿ ಅವ್ನು 10 ಬಾಲ್ 10 ಪಡಿಕಲ್ ಹೊಡಿತಾ ಇದ್ನಲ್ಲ, ನಾನು ಆ್ಯಕ್ಚುಲಿ ಅದರಲ್ಲಿ ನಾನು ಫುಲ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ಬೇವರ್ಸಿ ನನ್ನ ಮಗನ್ನೇ ಮದುವೆ ಹೋಗೋಕೆ ಕೇಳೋ, ಯಾರ್ದೋ ಮದುವೆ ಊಟ ತಿನ್ನಕ್ಕೆ ಹೇಳೋ, ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಹೊಡೆದ ಬದುಕೊಂಡ ಅಷ್ಟೇ. ನಿನ್ಗೆ ತಿನ್ಸ್ದ ಮದುವೆ ಊಟ, ನಿನ್ಗೆ ತಿನ್ಸ್ದ ವಾಪಸ್ ಬಾಯಲ್ಲಿ. ಸೀರಿಯಸ್ ಆಗಿ ನಾನು ಶಮಂತಿಗೆ ಟೆಕ್ಸ್ಟ್ ಹಾಕಿದ್ದೆ, ತಮ್ನೇಲು ಪಡಿಕಲ್ ಒಬ್ಬಂದೇ ಪೋಸ್ಟರ್ ಹಾಕೋ, ಅವ್ನು ಒಬ್ಬನೇ ಕಾಣಿಸ್ಬೇಕು. ತಮ್ನೇಲೆಲ್ಲ ಹಾಕಿದ್ದೆ ಮೆಸೇಜ್. ಯಾರು ನೋಡ್ತಾರೆ? ರಿಪ್ಲೈ ಮಾಡಿಲ್ಲ ಅಷ್ಟೇ. ಗುರು ನಮ್ ಡಿ ಬಾಸ್ ನಾಕ್ ಗುರು ಬತ್ತಾತ್ ವ್ಯೂಸ್. ಹಿಂಗ್ ಡಿ ಬಾಸ್ ಹಿಂಗ್ ನಿಂತಿರ್ಬೇಕು, ಪ್ಲೇಯರ್ಸ್ ಎಲ್ಲ ಕೈ ಮೇಲೆ 5 ಜನ ಈ ಕಡೆ 5 ಜನ ಆ ಕಡೆ. ನಮ್ಮ ಇವನಿದಾನಲ್ಲ ಪಾಂತರಾಗು, ಆಮೇಲೆ ತುಷಾರ್ ದೇಶಪಾಂಡೆ ಕ್ಯಾಚ್ ಬಿಟ್ಬಿಟ್ಟು ಪುಷಪ್ಸ್ ಹೊಡಿತಾ ಇದ್ದಾನೆ. ಗೇಮ್ ಅಗೇನ್ಸ್ಟ್ ಸ್ಪಿನ್ ಅಂತ ಅನ್ಸುತ್ತೆ. ಇಟ್ಸ್ ನಾಟ್ ದ ಸೇಮ್ ಅಷ್ಟೇ. ಅವನೇನೊಂದು 10-20% ಇಂಪ್ರೂವ್ ಆಗಿದ್ದಾನೆ ಅಷ್ಟೇ, ನಾಟ್ ಮಚ್. ಫ್ಲಿಕ್ ಶಾಟ್ ನೋಡಿದಾಗ ನನಗೆ ಗೂಸ್ ಬಂಪ್ಸ್ ಬಂತು ಹಂಗೆ, when he hit through mid on and mid wicket. ಅದೇ ಜಿತೇಶ್ ಫಿನಿಶಿಂಗ್ ಹೆಂಗಿತ್ತು ಜಿತೇಶ್ದು? And keeping ಅಂತೂ, oh my god, he is no doubt the best keeper in this IPL. ಬಟ್ ಒಂದು JRS ಅಂತ ಚೇಂಜ್ ಮಾಡ್ಬೇಕು ಚಿನ್ನ. ಏನ್ ತಗೊಂಡ ಚಿನ್ನ ಕೊನೆಯಲ್ಲಿ ರಿವ್ಯೂ ಅದು? ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ ಚಿನ್ನ ಅದನ್ನ? ವಾಪಸ್ ನಾನು ಅದೇನೋ ಯಾರ್ಕರ್ ಬಾಲು ಟಚ್ ಆದ್ಮೇಲೆ ಪಿಚ್ ಆಗಿ ಹಿಂದೆ ಹೋಗಿತ್ತು ಅಂತ ಅನ್ಕೊಂಡೆ. ನಾನ್ ಟಚ್ ಆಗಿಲ್ಲ ಅನ್ಕೊಂಡೆ, ಬರೀ ಬ್ಯಾಟ್ ಹೊಡ್ತಿದ್ ಗ್ರೌಂಡ್ ಅನ್ಕೊಂಡೆ. ನಾನ್ ಸುಮ್ನಿದ್ದೆ, ನೋಡಿದ್ರೆ ವಿಕೆಟ್ ಮಗ. ಜೇನ ಗುರು ಹೇಳಿದ್ದು ನನಗ್ ಜಿ ಅಂತ ಚಪ್ಪರ್, ನಿನ್ ಜಿ ಅಂದೆ ಸಾತ್ವಿಕ್. JRS ಹಣ ರೆಕಾರ್ಡ್ ಆಗ್ತಿದೆ ತಾನೆ? ರೆಕಾರ್ಡ್ ಆಗ್ತಿದೆ ತಾನೆ? ನಿಲ್ಸು ನಿಲ್ಸ್. ಇನ್ನೊಂದು ಕನ್ಸರ್ನ್ ಏನಂದ್ರೆ ನಮ್ ಬಾಲಿಂಗ್ ಅಲ್ಲಿ ಭುವಿದು 22 ಒನ್ಸ್ ಇನ್ ಬ್ಲೂ ಮೂನ್ ಆಗತ್ ಮಗ. ಇಟ್ಸ್ ಓಕೆ. ಸೋತಿದ್ರೆ ನಾನು ಬೈತಾ ಇದ್ದೆ. No, see, still ಸೋತಿದ್ರೆ ಕೂಡ I did not see that definitely changed this game, but
ಅವ್ನು ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ 4-5 ಮ್ಯಾಚಸ್ ಈಸ್ ಬಿನ್ ಬೌಲಿಂಗ್ ಬ್ರಿಲಿಯಂಟ್ ಇಲ್ಲ ಡಿಫ್ರೆಂಟ್ ನಂಗೆ ಒಂದ್ ಗ್ರೌಂಡ್ಸ್. ಡೌಟ್ ಇರೋದು, ವೈ ನಾಟ್ ಒಂದ್ ಯಾರ್ಕರ್ ಹಾಕಿಲ್ಲ 18th ಓವರ್ ಅಲ್ಲಿ? ಹಾಕದ್ನಲ್ಲ, ಒಂದ್ ಯಾರ್ಕರ್ ಇಲ್ಲ, ಆಗ್ದ ಒಂದು ಒಂದ್ ಆಗ್ದ ಒಂದು ಹಾಕಿಲ್ಲ. ಒಂದೇ ಒಂದ್ ಆಗ್ದ. ಮತ್ತೆ ಸುಯೇಶ್ ಮತ್ತೆ ಕೃಣಾಲ್ ಪಾಂಡ್ಯ ಬಾಲಿಂಗ್ ಬರೋ, ಕೃಣಾಲ್ ಮಗ ಫಸ್ಟ್ ಟೈಮ್ ಹಿ ಹಸ್ ಟೇಕನ್ ವಿಕೆಟ್ಸ್ ಇನ್ ಹೋಮ್ ಗ್ರೌಂಡ್, ಫಸ್ಟ್ ಟೈಮ್ ಕಮ್ ಬ್ಯಾಕ್. ಬಟ್ ಸ್ಟಿಲ್ ಅವರು ಚೆನ್ನಾಗಿ ಮಾಡ್ಕೊಂಡು 5 ಬಾಲ್ ಲಾಸ್ಟ್ ಬಾಲ್ ಹೊಡ್ಸ್ಕೊಂಡಿದ್ರೆ ಏನ್ ತಿಕ್ಕ ಉರಿತಾ ಇತ್ತು ಮಗ. ಸುಯಾಶು ಅಷ್ಟೇ, ಕೃಣಾಲು ಅಷ್ಟೇ, ತಿಕ್ಕಾನೇ ಉರ್ದೋಗ್ಬಿಡುತ್ತೆ. ಲಾಸ್ಟ್ ಬಾಲ್ ಶಾರ್ಟ್ ಬಾಲ್ 6 ಇಲ್ಲ 4. 5 ಬಾಲ್ ಚೆನ್ನಾಗಿ ಮಾಡಿ ಲಾಸ್ಟ್ ಬಾಲ್ ಕಕ್ಕ ಬಾಲ್ ಮಾಡಿದ್ರೆ ಪಾ. ಅದ್ 5 ಬಾಲ್ ಪಾಪ ನೆನ್ಸ್ಕೊಂಡಿರೋದೆಲ್ಲ ಕೊನೆ ಬಾಲ್ ಅಲ್ಲಿ ಅದೊಂದು ಅಗ್ರೆಷನ್ ಹಾಕ್ಬಿಡ್ತೀವಿ ಚಿನ್ನ ಪಾಪ, ಫುಲ್ ಕೆಟ್ಟದಾಗ ಬಂದ್ಬಿಡುತ್ತೆ. ನನಗಂತ ನಮ್ಮ ಅಮ್ಮ ಬೈದ್ಬಿಟ್ರಿ ಇವತ್ತು. ಬಟ್ ಆದ್ರೂ ಮಗ ಸುಯೇಶ್ ಹಸ್ ಟೇಕನ್ ಓನ್ಲಿ 4 ವಿಕೆಟ್ಸ್ ದಿಸ್ ಸೀಸನ್, ಓನ್ಲಿ 4. ಬಟ್ he deserves more wickets ಅಂತ ನಂಗೆ ಅನ್ಸುತ್ತೆ. His economy is changing the game. The thing is, he is controlling the ball. He is adding pressure on the batsman, and the next over people are taking wickets. This is all is happening. The whole whenever he has played all 8 matches, ಅವನು ಬೌಲ್ ಮಾಡ್ತಾ ಇದ್ದಾನೆ, 7th over ಬೌಲ್ ಮಾಡ್ತಾ ಇದ್ದಾನೆ, 8th over ವಿಕೆಟ್ಸ್ ಬರ್ತಾ ಇದೆ. ಇಟ್ಸ್ ಆಸ್ ಸಿಂಪಲ್ as that. Either it will be either Krunal or Dayal or Hazelwood, whoever it is. But pressure build ಮಾಡ್ತಾ ಇದ್ರೆ ಇವನೇ. ಇನ್ಯಾರು ಅಷ್ಟೊಂದು ಪ್ರೆಷರ್ ಬಿಲ್ಡ್ ಮಾಡ್ತಾ ಇಲ್ಲ. ಸ್ಮಾಲ್ ಟ್ಯಾಕ್ಟಿಕ್ಸ್ ಮಗ, ಸೆಂಟ್ರಲ್ಲಿ ಏನಾದ್ರೂ ಒಂದ್ ಮಾಡ್ತಾನೆ ಗುರು. ಏನೋ ಒಂದೊಂದ್ಸಲ ಏನೋ ಒಂದ್ ತೀಟೆ ಬಾಲಿಂಗ್ ಬರೋದು ಆಗ್ಬಿಟ್ಟು ಸಾರಿ ಬ್ರೋ ಏನೋ ಒಂದು ಏನೋ ಒಂದು ಕಿರಿಕ್ ಇದ್ದೇ ಇರುತ್ತೆ ಎಲ್ಲ ಮ್ಯಾಚ್ ಅಲ್ಲೂ. ಮ್ಯಾಚ್ ಏನೋ ಒಂದ್ ಮಾಡ್ಕೊಂತಾನೆ ಯು ನೋ ಅಬ್ಸರ್ವ್ ದಟ್ ಕಾಂಟ್ರವರ್ಸಿ. ಸುಯೇಶ್ ಕ್ಯಾಪ್ ಅಲ್ಲಿ ಹಿಡ್ದ ದ ಬಾಲ್ ಆಕ್ಚುಲಿ 5 runs. ಮಗ ವಿರಾಟ್ ಕೊಹ್ಲಿ ಆಪೋಸಿಟ್ ಟೀಮ್ ಅಲ್ಲಿ ಇದ್ದಿದ್ರೆ ಬಿಡ್ತಾ ಇರ್ಲಿಲ್ಲ, ಚಾನ್ಸ್ ಇಲ್ಲ. ಬಾಲ್ ಬಾಲ್ ಡೆಡ್ ಆಗಿರ್ಲಿಲ್ಲ ಮಗ. ಲೇ ಡೆಡ್ ಆಗಿದ್ಕೆ ಕಾಣೋ ಕೊಟ್ಟಿಲ್ಲ, ಇಲ್ಲಾಂದ್ರೆ ಏನಕ್ಕೆ ಅಂತ ಊದ್ಸ್ಬಿಟ್ಟು ಬದುಕ್ಸ್ತಾ ಇದ್ದ ವಿರಾಟ್ ಕೊಹ್ಲಿ. ಎದ್ದೇಳಲ್ಲಿ ವಿರಾಟ್ ಕೊಹ್ಲಿ ಆಪೋಸಿಟ್ ಟೀಮ್ ಅಲ್ಲಿ ಇದ್ದಿದ್ರೆ ಮಾತಾಡಕ್ ಕೇಳು. ಆ ಬಾಲ್ ಡೆಡ್ ಆಗಿಲ್ಲ ಅಂದಿದ್ಕೆ 5 runs ಕೊಟ್ಟಿಲ್ಲ, ಇಲ್ಲ ಅಂದ್ರೆ 5 run ಆರಾಮಾಗಿ ಕಣ್ ಮುಚ್ಕೊಂಡ್ ಕೊಡೋರು ಅಂಪೈರ್. ಡೆಡ್ ಆಗಿತ್ತು ಅದಕ್ಕೆ ಅವ್ರು ಕೊಟ್ಟಿಲ್ಲ. ಏನೋ ಮಾತಾಡ್ತೀಯಲ್ಲೇ ಶಾಸ್ತ್ರಿ. ಅಂತ ಓದಿಸ್ಬೇಕಂತೆ. ಶಾಸ್ತ್ರಿ ಬಾಲ್ ವಿಕೆಟ್ ಕೀಪರ್ಗೆ ಹಾಕಿದಾನೆ, ಬಾಲ್ ಹಿಂದೆ ಹೋಗಿದೆ, ಏನ್ ಹೇಳ್ತೀಯಾ? ಅಂಡ್ ಬಾಲ್ ಹಿಡಿದಿದ್ದಾನೆ ಸುಯಾಶ್. ಲೇ ಮಗ ಬ್ಯಾಟ್ಸ್ಮನ್ ಎಂಡ್ ಚೇಂಜ್ ಮಾಡ್ತಾ ಇದಾರೆ, ಓಡ್ತಾರ ಬಾಲ್ ಹಿಂದೆ ಹೋಯ್ತು ಅಂತ. ಇನ್ನ ಅಲ್ಲಿ ಹೋಗಿ actually the rule is until the keeper or bowler collects the ball is not dead, but the umpire had already declared the over. So adrinda that did overrule, and that was the reason they didn't give the 5 runs. Rule prakara keeper had to take the ball, but since the umpire declared the over, ಬ್ಯಾಟ್ಸ್ಮನ್ ಚೇಂಜ್ ಮಾಡ್ತಿದಾರೆ ಅಲ್ಲಿ. ಇನ್ನ ಇವನು ವಿರಾಟ್ ಕೊಹ್ಲಿ ಅಂತ ಏನೋ ಮಾತಾಡ್ತಾನೆ, ಅನ್ಎಜುಕೇಟೆಡ್ ಫುಲ್. ಬನ್ನಿ ಹೇಸಲ್ವುಡ್ ಬಗ್ಗೆ ಮಾತಾಡೋಣ. ಹೇಸಲ್ವುಡ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅಂತ ಅನ್ಸುತ್ತೆ. ಅವನು ಅಡ್ಜಸ್ಟ್ when he was bowling for Jaiswal and he was getting hit for like 2 or 3 fours over the wicket ಮಾಡ್ತಾ ಇದ್ದ ಅವನು for Jaiswal. Okay, and ಅವನು ನೆಕ್ಸ್ಟ್ ಬಾಲ್ ಚೇಂಜ್ ಮಾಡಿದ ತಕ್ಷಣ ಅರೌಂಡ್ ದ ವಿಕೆಟ್, that is when he got the wicket. I think this is high time that he has to start implementing this for all the left hand batsmen, because over the wicket left handers ಗೆ ತುಂಬಾ ರೂಮ್ ಸಿಗುತ್ತೆ ಹೊಡಿಯೋಕೆ, especially when it's a player like Jaiswal who is very good with pull shots, right? anta players ge around the wicket bandre it will be a very good length, and on pace off madidrunu it will be hard for them to hit, is what my understanding is. Yeah, true. Andre but honest agi ಒಂದು ರೈಟ್ ಆರ್ಮ್ ಬೌಲರ್ ಕಮಿಂಗ್ ಓವರ್ ದ ವಿಕೆಟ್, ರೂಮ್ ಫಾರ್ ಎರರ್ ಇನ್ನ ಕಮ್ಮಿ, ಬಿಕಾಸ್ ಒಂಚೂರು ಮಿಡಲ್ ಸ್ಟಂಪ್ ಅಲ್ಲಿ ಪಿಚ್ ಮಾಡಿದ್ರು ಇಟ್ ಗಿವ್ಸ್ ಯು ರೂಮ್. ಬಟ್ a bowler as accurate as Hazelwood, ಅವನಿಗೆ he can execute it well, and the reason he got out is because Hazelwood cramped him. ಅವನಿಗೆ ರೂಮ್ ಕೊಟ್ಟಿಲ್ಲ to get into that position to play the pull or hook. So yeah, ಹೇಳಿತಾರೆ that change of end is what picked the wicket. Yeah, that is ideal, but the problem is not only Hazelwood. ನಮ್ಮ ಟೀಮ್ ಅಲ್ಲಿ ನಿಜ ಲೆಫ್ಟ್ ಹ್ಯಾಂಡರ್ಸ್ ನ ಟ್ಯಾಕಲ್ ಮಾಡಕ್ಕೆ we don't have pretty much bowlers. Honestly, there is one bowler, Yash Dayal, but he's not using his strength. On strength is moving it away from the left-hander. ನಂಗೆ ಇನ್ನಾಗೂ ಏನಕ್ಕೆ ಅರ್ಥ ಆಗ್ತಿಲ್ಲ, ಒಳಗೆ ತಿರ್ಗಾ ಇಸ್ ಟ್ರೈನ್ ಅಟ್ಯಾಕ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ದ ಪಾಯಿಂಟ್. ಮತ್ತೆ ಅವ್ನ ಸ್ಲೋ ಬಾಲ್ ತುಂಬಾ ಪ್ರೆಡಿಕ್ಟಬಲ್ ಆಗ್ಬಿಟ್ಟಿದೆ ಮಗ. ಅವನು ನಿತೀಶ್ ರಾಣ ವೇಟ್ ಮಾಡಿ ಹೊಡೆದಾಗ್ರು, ಅವ್ನು ಸ್ಲೋ ಬಾಲ್ಗೆ ವೇಟ್ ಮಾಡಿ ಕಾಯ್ತದಾನೆ, ಗೊತ್ತು ಇವಾಗ ಸ್ಲೋ ಬಾಲ್ ಆಗ್ತಾನೆ ಹೊಡಿಯೋಣ ಅಂತ.
ಅವ್ನು ಸ್ಲೋ ಬಾಲ್ ಬಿಟ್ಟು ಆಚೆ ಬರ್ಬೇಕಂತ ಅನ್ಸುತ್ತೆ. ಆ್ಯಂಡ್ ಆ್ಯಕ್ಚುಲಿ ಸ್ಲೋ ಬಾಲ್ ಸಾಕು ನೀನು, ಬಟ್ ಇಫ್ ಯು ಆರ್ ಬೌಲಿಂಗ್ ಇಟ್ ಆಫ್ಟರ್ ಯುವರ್ 13th ಓವರ್ ಆರ್ 14th ಓವರ್ ಮೇಕ್ ಸೆನ್ಸ್, ಬಿಕಾಸ್ ದಯಾಳ್ ಇಸ್ ಅ ಬ್ಯೂಟಿಫುಲ್ ಪೇಸರ್. ಫಸ್ಟ್ 135 140 ಹಾಕೋ ಸ್ಟ್ರೆಂತ್ ಇದೆ ಅವನಿಗೆ. ಬೋಲ್ ದಟ್. ವೈ ಆರ್ ಯು ಬೌಲಿಂಗ್ ಸ್ಲೋವರ್ ಬಾಲ್ಸ್ ಬ್ಯಾಕ್ ಟು ಬ್ಯಾಕ್? ಬೆತಲ್ ಒಂದು ಆ ಸ್ಲೋ ಬಾಲ್ಗಳೆಲ್ಲ ನೋಡಿದಾಗ ಚಿನ್ನ ತುಂಬಾ ಬೇಜಾರಾಗ್ತಿತ್ತು ಚಿನ್ನ. ನನ್ನ ತಮ್ಮನೇ ಹೇಳ್ತಾ ಇದ್ದ ಚಿನ್ನ, ಇಷ್ಟು ಸ್ಲೋ ಆಗ್ತಿದ್ದಾನಲ್ಲ, ನಾನೇ ಹೊಡೆದ್ಬಿಡ್ಬೋದಲ್ಲ ಇದೆಲ್ಲ, ಏನಕ್ಕೆ ಇಷ್ಟು ಸ್ಲೋ ಆಗ್ತಾ ಇದ್ದಾನೆ ಅಂತೆಲ್ಲ ಕೇಳ್ತಾ ಇದ್ದ. ಸ್ವಲ್ಪ ಬೇಜಾರಾಯ್ತು. ಅದೇ ನೋಡ್ಕೊಂಡು ಸ್ವಲ್ಪ ಜೋರಾಗಿ ಹಾಕ್ಬೇಕು ನೆಕ್ಸ್ಟ್ ಮ್ಯಾಚ್ ಇಂದ. ಜೋರಾಗಿ ಹಾಕ್ಬೇಕು. ಸ್ಪೀಡ್ ಆಗಿ. ಯಾವತ್ತು ನನ್ಗೆ ಪ್ಲೇಯರ್ಸ್ ಅಲ್ಲಿ ಇಷ್ಟು ಪ್ಯಾಷನ್ ನೋಡಿಲ್ಲ ಮಗ. ಎಲ್ಲರೂ ಅಂದ್ರೆ ಡಗ್ ಔಟ್ ಕೂಡ ಅಷ್ಟೇ. ಇವನ್ ಜೇಕಬ್ ಬೆಥೆಲ್, ಒಂದ್ ಸಸ್ಟೆಕ್ ಚಿಕಾರ, ಅವರು ಇವರು ಮೋಹಿತ್ ರಾಠಿ ಎಲ್ಲ ಮಗ. ಲುಂಗಿ ನಿಗಡಿ ಕೂಡ ಏನ್ ಪ್ಯಾಷನ್ ಗುರು. ಮ್ಯಾಚ್ ಗೆದ್ದಾದ್ಮೇಲೆ ಅವ್ರು ಮ್ಯಾಚ್ ಆಡೇ ಇಲ್ಲ. ಜೇಕಬ್ ಬೆಥೆಲ್ ಏನೋ ಬಂದ್ ಫೀಲ್ಡಿಂಗ್ ಮಾಡ್ದ, ಚಿಕಾರ ನೀರ್ ಕೊಡ್ದ. ಬೇರೆಯವರೆಲ್ಲ ಏನ್ ಪ್ಯಾಷನ್ ಗುರು. ಖುಷಿ ಆಗುತ್ತೆ. ಐ ಹ್ಯಾವ್ ನೆವರ್ ಸೀನ್ ಸ್ವಪ್ನಿಲ್ ಸಿಂಗ್ ಎಂಜಾಯಿಂಗ್. ಸ್ವಪ್ನಿಲ್ ಸಿಂಗ್ ಯಾವತ್ತೂ ಎಂಜಾಯ್ ಮಾಡಲ್ಲ RCB ಗೆದ್ರೆ. ಅವ್ನ್ ಬೆಂಚ್ ಮಾಡ್ತಾರಲ್ಲ. ನೆಕ್ಸ್ಟ್ ಟೈಮ್ ಇಂದ ಅವನಿಗೆ ಟಾಸ್ ಕಳಿಸ್ಬೇಕು. ಟಾಸ್ ಆದ್ರೆ ಗೆದ್ಕೊಂಡ್ಬಾಗುದು. ಟಾಸ್ ಒಂದು ಗೆದ್ಬಿಟ್ರೆ ಮಗ. ಔಟ್ ಆಫ್ 9 ಮ್ಯಾಚಸ್ ನಾವು ಗೆದ್ದಿದ್ದು ಐ ಥಿಂಕ್ 2 or 3 ಟಾಸಸ್ ಅಷ್ಟೇ. ಮತ್ತೆ ನಂಗೆ ಅನ್ಸುತ್ತೆ RCB ಮಗ, ಇಫ್ ದೇ ಆರ್ ನಾಟ್ ಕ್ವಾಲಿಫೈಯಿಂಗ್ ಇನ್ ದ ಟಾಪ್ 2 ಪೊಸಿಷನ್ಸ್, ವೇಸ್ಟ್. ಇಷ್ಟೆಲ್ಲ ಕಷ್ಟಪಟ್ಟು 2 ಪಾಯಿಂಟ್ ಬರ್ಕೊಡ್ತೀನಿ. 5 days ಅಲ್ಲಿ 3 matches RCB ಗೆಲ್ಲಲಾಗಿದೆ. See, honestly, I feel the next 5 matches, I think we can win all. Because KKR, SRH, CSK are not in form. It is not that away is our strength, it's just that home is our weakness. So, other any games we're playing away, we're completely fine with any condition. So, Lucknow is also not playing too great. So, the only hitch here is Delhi. ಇವ್ರು ಹೆಂಗ್ ಆಡಿದ್ರು ನಮಗ್ ಟೆನ್ಷನ್. ಈ ಮ್ಯಾಚ್ ಗೆದ್ರು ನೆಮ್ಮದಿಯಾಗಿ ನಿದ್ದೆ ಮಾಡೋಣ, ಅದ್ರಲ್ಲೂ ಟೆನ್ಷನ್. ಟಾಪ್ 1 ಟಾಪ್ 2 ಫೀಲ್ಡಿಂಗ್ ನಿಲ್ಸಿದ್ದ ನೋಡ್ಗುರು ಅಲ್ಲಿ ಹಿಂದೆ. ಅದು ಆ ಬಾಲ್ ಹಾಕೋಕ್ಕಿಂತ ಮುಂಚೆ ಹೇಸಲ್ವುಡ್ ಅವ್ನ ಒಂಚೂರು ಈ ಕಡೆ ಎಳ್ಕೊಂಡ. ಅವ್ನ್ ನೋಡ್ದ, ಅವ್ನ ಮೂತಿ ಎಲ್ಲ ಹಿಂಗ್ ಮಾಡ್ಕೊಂಡು ಎಳ್ಸ್ದ. ಕರೆಕ್ಟ್ ಆಗಿ ಕೈಗೋಯ್ತು ಮಗ. ಸಿಂಗಲ್ ಹೋಗಿಲ್ಲ ಆ ಬಾಲ್. ಡಿಡ್ ಗೈಸ್ ಸಿ DK ಏನೋ ವಿರಾಟ್ ಕೊಹ್ಲಿಗೆ ಹೇಳ್ತಾ ಇದ್ದ, ವಿರಾಟ್ ಕೊಹ್ಲಿ ನೀನ್ ಟೀಕಾ ಮುಚ್ಕೊಂಡಿರಪ್ಪ, ಒಂದು ಕಡೆ ಕೂತ್ಕೊಂಡು ನೀನ್ ಆಯ್ತಲ್ಲ, ನಿಂದು ಕ್ರಿಕೆಟ್ ಆಡ್ತಲ್ಲ ತಾನೆ, ನೀನು ಟೀಕಾ ಮುಚ್ಕೊಂಡು ಕೋಚಿಂಗ್ ಮಾಡಪ್ಪ. ನನ್ ಹೆವಿ ನಗ್ಬಿಟ್ಟೆ ನಾನು. ಅವ್ನು ವಿರಾಟ್ ಒಂದು ಓವರ್ ಮಾಡಂತ ಹೇಳದ್ನ ಏನಂತ ಗೊತ್ತಿಲ್ಲ. ಅವ್ನ್ ಏನ್ ಹೇಳಿರ್ತಾನೆ ಗೆಸ್ ಮಾಡು, ಅವ್ನ್ ಏನ್ ಹೇಳಿರ್ತಾನೆ. ನನ್ ಅನ್ಸದ್ ನೆಕ್ಸ್ಟ್ ಓವರ್ ನೀನೇ ಮಾಡ್ಬೇಕು. 18 of 12 ಇಂದ 17 of 6 ಅಲ್ಲೇ ಗೇಮ್ ಮುಗ್ದೋಯ್ತು. ಅದು ಒಂದೇ ರನ್ನು. ಇಟ್ಸ್ ನಾಟ್ ಅಬೌಟ್ ದ ರನ್, 2 ವಿಕೆಟ್ ಬೇರೆ. 5 ವಿಕೆಟ್ಸ್ ಇತ್ತು ಅವ್ರ ಕೈಯಲ್ಲಿ, 5 ವಿಕೆಟ್ಸ್ ಇನ್ ಹ್ಯಾಂಡ್. ಸೂರ್ಯವಂಶಿ ಬ್ಯಾಟಿಂಗ್ ಆಡ್ತಾ ಇದ್ರೆ ರಾಹುಲ್ ದ್ರಾವಿಡ್ ಹೋಮ್ವರ್ಕ್ ಬರೀತಾ ಇರ್ತಾನ ಒಂದು ಟೇಬಲ್ ಮೇಲೆ ಕುತ್ಕೊಂಡು. Crazy. Next we have 5 games boys. Next game is with DC. ರಾಹುಲ್ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡ್ದ, ವಿರಾಟ್ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡ್ತಾನೆ. ಓಕೆ, ಸಿಗೋಣ ಅದೇ ಖುಷಿಲಿ. ಈ ವಿಡಿಯೋ ನಾವು ಮುಕ್ತಾಯ ಮಾಡೋಣ. ನೆಕ್ಸ್ಟ್ RCB ವರ್ಸಸ್ DC ಮ್ಯಾಚ್ ಪ್ರಿವ್ಯೂ ಜೊತೆ ಬರ್ತೀವಿ. ಹೊಸ ಗೆಸ್ಟ್ ನ ಕರ್ಕೊಂಡ್ ಬರ್ತೀವಿ. ಅದ್ ಯಾರಂತ ಸದ್ಯದಲ್ಲೇ ಗೊತ್ತಾಗತ್ತೆ ಅಂತ ಹೇಳಕ್ಕಾಗಲ್ಲ, ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಲಕ್ಕಿ ಸಬ್ಸ್ಕ್ರೈಬರ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹೊಸ ಕ್ಯಾರೆಕ್ಟರ್ ಜೊತೆ ಬರ್ತಾರೆ. ಅಲ್ಲಿವರೆಗೂ ಗೊತ್ತಲ್ಲ ನೀವೇನ್ ಮಾಡ್ಬೇಕಂತ. ನಾವು ಇದೇ ತರ ವಿಡಿಯೋ ಬಿಡ್ತಾ ಇರ್ತೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟಾಟಾ, ನಮಸ್ಕಾರ, ಶುಭರಾತ್ರಿ. ಸಂಡೇ ಕೆಲಸ ಆಯ್ತು ನಂಗೆ. ನಮ್ ಕ್ಲೈಂಟ್ಸ್ ಎಲ್ಲ ಸ್ವಲ್ಪ ಫುಲ್ ಲೋಕಲ್, ಕಲಾಸಿಪಾಳ್ಯ, ಚಾಮರಾಜಪೇಟೆ ಆ ಕಡೆ ಸೈಡು ಎಲ್ಲ ಬರೀ ರಜೆ ಟೈಮಲ್ಲೇ ಬರ್ತಾರೆ. ನಮ್ಗೆ ಫುಲ್ ವೀಕ್ ಆಫೇ ಇಲ್ಲ, ನಮ್ಗೆ ಹಾಲಿಡೇನೇ ಇಲ್ಲ ಮಗ. CSKಗೆ ಹೆಂಗೆ ಅಂದ್ರೆ ಮಂಡೇ ರೆಕಾರ್ಡ್ ಮಾಡಿ, ಟ್ಯೂಸ್ಡೇ ಒಂದು ವಿಡಿಯೋ, ವೆನ್ಸ್ಡೇ ಒಂದು ವಿಡಿಯೋ, ಥರ್ಸ್ಡೇ ಒಂದು ವಿಡಿಯೋ, ಫ್ರೈಡೇ ಒಂದು ವಿಡಿಯೋ, 4 ವಿಡಿಯೋ ಬಿಡಬೇಕು CSK ಮ್ಯಾಚ್ಗೆ. ಹೇಳ್ತಾ ಇದೀನಿ ನೋಡು, ತಿಕ್ಕ ಬಕ್ಸ್ ಹೊಡಿಬೇಕು ಅವ್ರಿಗೆ.